ट्रांसफर हुआ उसका, और उससे गवर्नमेंट से कुछ परिहार रहेगा, इस बारे में क्या है? अभी हमने सीएम से, मैं और प्रताप भैया ने, हम लोगों ने बात किया सीएम से। तो सीएम ने पहले कंडोलेंस भेजा बच्चे की जो माँ बाप की। दूसरा उन्होंने कहा कि अनाउंस करो कि 10 लाख रुपए हम कॉम्पनसेशन गवर्नमेंट की तरफ से बच्चे की पेरेंट्स को हम देंगे। तो इस तरह सीएम ने हमें मैसेज दिया। तो उस प्रस्ताव में मैंने कहा कि सीएम ने अनाउंस किया है कि 10 लाख रुपए कॉम्पनसेशन गवर्नमेंट की तरफ से उनको देंगे। और जो आरोपी था उसका एनकाउंटर भी हुआ शायद, वो तो हमारे जो पुलिस डिपार्टमेंट को मैं कंग्रेचुलेट करना चाहता हूँ कि वो सुबह से लगे हुए थे अरेस्ट करने में, और सब पूरे कानून तरीके से अरेस्ट करके उनको जेल में डालना या फांसी पे चढ़ाना लॉ के हिसाब से करने का प्लानिंग था। लेकिन जो एक लेडी ऑफिसर सब इंस्पेक्टर अन्नपूर्णा, उसके साथ में एक कांस्टेबल और हेड कांस्टेबल, उन्होंने उनको पकड़ने के लिए कोशिश की है। वो पकड़ने के टाइम पे उन्होंने अटैक कर दिया इनको पत्थरों से, और अटैक कर दिया तीनों पे। तो इन सेल्फ डिफेंस वो लेडी इंस्पेक्टर सब इंस्पेक्टर ने फायर किया इन सेल्फ डिफेंस। तो इन सेल्फ फायर किया, उसमें उसकी मौत हो गई। तो इसके बाद सीएम साहब ने कॉम्पनसेशन बच्चे के पेरेंट्स को दिया। ಬಾಲಕಿಯ ಕೊಲೆ ಪ್ರಕರಣ ಆಯ್ತು, ಅದಕ್ಕೆ ಮತ್ತು ಸರ್ಕಾರದಿಂದ ಏನು ಅದೇ ಏನು ಬಿಹಾರ್ ಮೂಲದ ಆ ಒಂದು 5 ವರ್ಷದ ಪುಟ್ಟ ಕಂದಮ್ಮನ ಯಾವ ರೀತಿ ಹತ್ಯೆ ಮಾಡಿದಾನೆ, ಇದೊಂದು ಅಮಾನುಷ್ಯವಾದಂತಹ ಕೃತ್ಯ. ಬಹುಶಃ ಇಡೀ ಮನುಕುಲ ಕೂಡ, ಎಲ್ಲರೂ ಕೂಡ ಸಮಾಜ ಇವತ್ತು ತಲೆ ತಗ್ಗಿಸುವಂತದ್ದು. ಬಹುಶಃ ಇವತ್ತು ನಮ್ಮ ಚೀಫ್ ವಿಪ್ ಆದಂತ ಸಲೀಂ ಅಹಮದ್ ಸಾಹೇಬರು ಮುಖ್ಯಮಂತ್ರಿಗಳ ಜೊತೆಗೆ ಕೂಡ ಚರ್ಚೆ ಮಾಡಿದ್ದಾರೆ. ಈಗಾಗಲೇ ಅವರು ಕೂಡ ಅಲ್ಲಿಂದ ಮೆಸೇಜ್ ಕೊಟ್ಟಿದ್ದಾರೆ. ಪ್ರಸಾದ್ ಅಬ್ಬಯ್ಯ ಸಲೀಂ ಅಹಮದ್ ಸಾಹೇಬರಿಗೆ ಅವ್ರಿಗೆ ಮಾತಾಡಿ ನಾನು 10 ಲಕ್ಷ ರೂಪಾಯಿ ರಾಜ್ಯ ಸರ್ಕಾರದಿಂದ ಪರಿಹಾರವನ್ನು ಕೂಡ ಘೋಷಣೆ ಮಾಡ್ಲಿಕ್ಕೆ ಕೂಡ ಸಲೀಂ ಅಹಮದ್ ಸಾಹೇಬರಿಗೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಜೊತೆಗೆ ನಾನು ನಮ್ಮ ಏರಿಯಾದವ್ರೆ, ಅವರು ನಮ್ಮ ಭಾಗದಂತವ್ರೆ, ಬಹಳ ಅವರು, ನಾನು ಹೈಸ್ಕೂಲ್ನಾಗ ಇದ್ದಾಗಿಂದ ಆ ಕುಟುಂಬವನ್ನು ನೋಡ್ಕೊಂಡು ಬಂದಿದ್ದೀನಿ. ಬಹಳ ಬಡ ಕುಟುಂಬ, ಬಹುಶಃ ಬಹಳಷ್ಟು ಆ ಕುಟುಂಬದಲ್ಲಿ ಅಂಗವಿಕಲರು ಕೂಡ ಇದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಸರ್ಕಾರದ ಇನ್ನು 10 ಲಕ್ಷದ ಪರಿಹಾರದ ಜೊತೆಗೆ ನಾನು ಕೂಡ ಸ್ಲಂ ಬೋರ್ಡ್ ಶಾಸಕನಾಗಿ ಅವ್ರಿಗೆ ಒಂದು ಮನೆ ಕೊಡುವಂತ ಕೆಲಸ ಕೂಡ ಮಾಡ್ತೀವಿ. ನಮ್ಮ ವೈಯಕ್ತಿಕಂದು ಕೂಡ ಏನ್ ಮಾಡಬೇಕು ಎನ್ಕೌಂಟರ್ ಆಗಿದೆ ಅಂತ ಸರ್, ಅದಕ್ಕೆ ಸ್ವಲ್ಪ ಖಂಡಿತವಾಗಿ ಕೂಡ ಇವತ್ತು ಡಿಪಾರ್ಟ್ಮೆಂಟ್ ಅವ್ರನ್ನ ಹಿಡಿಲಿಕ್ಕೆ ಬಹಳ ಹರಸಾಹಸ ಮಾಡಿದ್ದಾರೆ. ಆದ್ರೂ ಕೂಡ ಅವ್ರ ಮೇಲೆನೆ ಆ ಆರೋಪಿ ಅವ್ರ ಮೇಲೆನೆ ಹಲ್ಲೆ ಮಾಡುವಂತ ಕೆಲಸ ಮಾಡಿದ್ದಾನೆ, ಅನ್ನಪೂರ್ಣ ಅನ್ನುವಂತ PSI ಮೇಲೆ. ಆ ಸಂದರ್ಭದಲ್ಲಿ ಅವರ ತಮ್ಮ ಆತ್ಮರಕ್ಷಣೆಗೆ ಎನ್ಕೌಂಟರ್ ಮಾಡಿದ್ದಾರೆ. ಖಂಡಿತ ಇದು ನನಗನ್ನಿಸ್ತದೆ ಎಲ್ಲೋ ಒಂದ್ ಕಡೆ ಇಡೀ ಏನು ಈ ತರದ ಡ್ರಗ್ ಎಡಿಟ್ಗಳು, ಸೈಕೋಗಳು, ಇವರಿಗೆಲ್ಲ ಒಂದು ಒಳ್ಳೆ ಮೆಸೇಜ್ ಅನ್ನುವಂಥದ್ದು, ಸಮಾಜದಲ್ಲಿ ಇನ್ನು ಮೇಲೆ ಯಾರು ಕೂಡ ಇಂತ ಘಟನೆಗಳು ಮರುಕಳಿಸಬಾರ್ದು ಅನ್ನುವಂಥದ್ದು. ಬಹುಶಃ ಇದು ಒಂದು ಒಳ್ಳೆ ಮೆಸೇಜ್ ಅನ್ನುವಂಥದ್ದು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ. ವಿಜಯನಗರದ ನಿವಾಸಿ ತನ್ನ ಒಂದು ಪುಟ್ಟ ಬಾಲಿಕೆಯನ್ನು ಅಮಾನುಷ ಕೃತ್ಯ ಎಸಗಿ ಬಿಹಾರಿ ಮೂಲಕದ ಯುವಕ ಅವಳನ್ನು ರೇಪ್ ಮಾಡಿದ್ದಾನೆ. ಅದಕ್ಕೆ ನಮ್ಮ ಧಾರವಾಡ ಜಿಲ್ಲೆಯ ಕಮಿಷನರ್ ಅವರು ತಕ್ಕ ಉತ್ತರವನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ಈ ರೀತಿ ನಮ್ಮ ಪೊಲೀಸ್ ಅಧಿಕಾರಿಗಳು ಈ ರೀತಿ ನಿರ್ಧಾರ ತಗೊಂಡ್ರೆ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಯಾವೇ ಇಂತ ರೇಪ್ ಅಟೆಂಪ್ಟ್ ಇರ್ಬೋದು, ರೌಡಿಸಮ್ ಎಲ್ಲಾನು ಮಟ್ಟ ಹಾಕ್ಬೋದು. ಹೇಳ್ಬೇಕಂದ್ರೆ ಈಗಿನ ಕಮಿಷನರ್ ಏನು ಇದಾರೆ ನಮ್ಮ ಶಿವಕುಮಾರ್ ಸರ್ ಅವರು ಭಾರಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಮತ್ತು ಇದೇ ರೀತಿ ರೌಡಿಸಮ್ ಮಾಡೋರ್ಗು ಒಂದು ಕೈ ನೋಡ್ಬೇಕಂತ ನಾನು ಕೇಳ್ಕೊಂತೀನಿ. ಇದು ಈ ರೀತಿ ಮಾಡಿದ್ರೆ ಸಾಕು, ನಮ್ಮ ಹುಬ್ಬಳ್ಳಿ ಧಾರವಾಡ ಶಾಂತವಾಗಿ ವಿದ್ಯಾಕಾಶಿ ಧಾರವಾಡ ಆಗಿ ಉಳಿತೈತಲ್ಲ ನಮ್ಮ ಹುಬ್ಬಳ್ಳಿ ಧಾರವಾಡ. ಅದಕ್ಕೆ ಕಮಿಷನರ್ಗೆ ನಾ ತಮ್ಮ ಮೀಡಿಯಾ ಮೂಲಕ ಹೇಳ್ತೀನಿ, ಇಂಥ ಕೃತ್ಯ ಯಾರೇ ಮಾಡ್ಲಿ ನೀವು ಒಳ್ಳೆ ನಿರ್ಧಾರ ತಗೊಂತಾರೆ ಸರ್, ನಾವು ನಿಮ್ ಪುಟಾಗದೀವಿ. ಪ್ಲಸ್ ನನ್ನ ಕಡೆಯಿಂದ ತಮಗೆ ತುಂಬಾ ಧನ್ಯವಾದಗಳು ಸರ್. ನೀವು ಇಂತ ನಿರ್ಧಾರ, ಯಾಕಂದ್ರೆ ಈಗಿನ ಹ್ಯೂಮನ್ ರೈಟ್ಸ್ ಅಂತ ಬಹಳ ಕಾಡ್ತಾರೆ, ಅಂತರ ನೀವು ಇಮಿಡಿಯೇಟ್ಲಿ ಆಕ್ಷನ್ ತಗೊಂಡಿದ್ರೆ ಬಹಳ ಇಂಪಾರ್ಟೆಂಟ್ ಕೆಲಸ ಇದು. ಮತ್ತೆ ಈ ರೀತಿ ಯಾರೇ ಮಾಡ್ಲಿ ಅಲ್ಗೂ ಬಿಡ ಅಂತ ನಮ್ಗೆ ಕಾನ್ಫಿಡೆನ್ಸ್ ಇದೆ. ನಮ್ಗೆ ಇನ್ನೊಂದು ತಮ್ಮಲ್ಲಿ ನಾ ಕಳಕಳಿ ವಿನಂತಿ ಕಳಿಸ್ಕೊಳ್ತೀನಿ, ಇದೇ ರೀತಿ ರೌಡಿಸಮ್ ಮಾಡುದು, ಆಫ್ ಮಾಡು, ಹಿಂಗೆಲ್ಲ ಚಾಕು ತಗೊಂಡಿರ್ತಾರೆ ಅಂತವ್ರಿಗೆ ಒಂದು ಸ್ವಲ್ಪ ಶಿಕ್ಷೆ ಕೊಡಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ. ನಮ್ಮ ಹುಬ್ಬಳ್ಳಿ ಪೊಲೀಸ್ ಕಮಿಷನರ್ ಶಶಿಕುಮಾರ್ಗೆ ತುಂಬ ಈ ಮಾಧ್ಯಮದ ಮೂಲಕ ಧನ್ಯವಾದಗಳು ಹೇಳ್ತೀನಿ. ಇವರು ಮನಸ್ಸಿಗೆ ಹಿತ ಅನ್ಸಿದೆ. ನಮ್ಮ ಪೊಲೀಸ್ ಇಲಾಖೆ ಮಾಡುವಂತ ಕೆಲ ಮನಸ್ಸಿಗೆ ಹಿತ ಅನ್ಸಿದೆ. ಈ ರೀತಿ ಅವ್ರಿಗೆ ಫ್ರೀ ಹ್ಯಾಂಡ್ ಬಿಡ್ಬೇಕು. ಕರ್ನಾಟಕ ಸರ್ಕಾರ ಈ ರೀತಿ ಫ್ರೀ ಹ್ಯಾಂಡ್ ಬಿಡ್ಬೇಕು. ನೀವೇನ್ ಮಾಡ್ತೀರಿ ಮಾಡ್ರೆ ನಾವು ಹುಬ್ಬಳ್ಳಿ ಧಾರವಾಡ ಕೇವಲ ಒಂದು ತಿಂಗಳಲ್ಲಿ ಸ್ವಚ್ಛ ಯಾವುದೇ ರೀತಿ ಗುಂಪು ಗಲಭೆಗಳು ರೌಡಿಸಮ್ ಆಗಲ್ಲ ನೋಡ್ಕೊಂತಾರ ನಮ್ಮ ಕಮಿಷನರ್. ನನಗೆ ನಂಬಿಕೆ ಇದೆ, ವಿಶ್ವಾಸನೂ ಇದೆ. ಮಾಡುವಂತ ಕೆಲಸಕ್ಕೆ ನಿಮ್ಗೆ ತೃಪ್ತಿ ಇದೆ. ಮತ್ತೆ ಗೌರ್ಮೆಂಟ್ ಸರ್ಕಾರದಿಂದ 10 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಮಾಡಿದೆ ಅಂತ ಹೇಳ್ತಾರೆ, ತಮ್ಮ ಅಭಿಪ್ರಾಯ ಸರ್ಕಾರದಿಂದ 10 ಲಕ್ಷ ಅಲ್ಲ, ಒಂದು 25 ಲಕ್ಷ ಕೊಡ್ಬೇಕಂತ ನಾವು ಮಾನ್ಯ ಕರ್ನಾಟಕ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ವಿನಂತಿಸಿಕೊಳ್ತೀನಿ. ಆ ಪುಟ್ಟ ಬಾಲಕಿಯ ತಂದೆ ತಾಯಿಗೆ ಅವರಿಗೆ
ಒಂದು ಸ್ವಂತ ಮನೆ ಇರ್ಬೋದು, ಮತ್ತೆ ಅವರಿಗೆ ಒಂದು 25 ಲಕ್ಷ ರೂಪಾಯಿ ಪರಿಹಾರ ಮಾಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಂಡೆ. ಯಾಕಂದ್ರೆ ತಂದೆ ತಾಯಿಗೆ ಅದು ನೀವು ಕೊಡೋ ರೊಕ್ಕ ದೊಡ್ಡದಲ್ಲ, ಆದ್ರೆ ಮಗಳು ಬಹಳ ತುಂಬಾ ದೊಡ್ಡದು. ಅವ್ರಿಗೆ ಆಗದಂತ ನೋವು, ಯಾಕಂದ್ರೆ 5 ವರ್ಷ ಎತ್ಕೊಂಡು ಬೆಳೆಸಿ ಹಾಲು ಕುಡಿಸಿದ ತಾಯಿಗೆ ಬಹಳ ನೋವಾಗಿದೆ. ಅವರಿಗೆ ದೇವರು ಆ ನೋವನ್ನು ಭರಿಸಿಕೊಳ್ಳುವಂತ ಶಕ್ತಿ ಕೊಡ್ಲಿ. ಯಾವುದೇ ಕಾರಣಕ್ಕೂ ನೀವು ವಿಚಾರ ಮಾಡಬೇಡ್ರಿ. ನಾವೆಲ್ಲ ಸಾರ್ವಜನಿಕರಾಗಿ ನಾವೇ ನಿಮ್ಗೆ ಏನ್ ಸಹಾಯ ಮಾಡೋದು ನಾವು ನಿರ್ಧಾರ ಮಾಡಿ ನಾವು ಬಂದು ಸಹಾಯ ಮಾಡ್ತೀವಿ. ಆ ಹುಡುಗಿ ಪುಟ್ಟ ಬಾಲಿಕೆ ತಂದೆ ತಾಯಿಗಳು ಬಯಸುತ್ತೆ ಮಾದೇವರು. हाँ सर, आज वारदात हुई दिल्ली में, 5 साल की बच्ची को रेप कोशिश करके कत्ल करा, तो उसका एनकाउंटर कर डाला है डिपार्टमेंट। वो मैं सुना अभी, इसलिए इधर केम से आया हूँ। वो उनको अटैक करने के कर रहा था बोल के एनकाउंटर हुआ। मैं समझता हूँ कि अभी ऐसा कानून लाना चाहिए कि अटैक करने के बाद मारने नहीं, उन्होंने अटैक करेंगे नहीं करेंगे, उनको एनकाउंटर करने का ऐसा कानून लाना मेरा एक पर्सनल ओपिनियन। ऐसे काम होगा। 5 साल के बच्चे मैं देख के आया, 5 साल के बच्चे, इसलिए ऐसे हादसे नहीं होना। ऐसे लोगों का ऐसा कानून लाना कि कौन पुलिस का अटैक कर रहे नहीं कर रहे, इनको एनकाउंटर करना कर मेरे खुद पर्सनल ಚಿಕ್ಕ ಮಗುವಿನ ಮೇಲೆ ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಅನ್ಸುತ್ತೆ? 5 ವರ್ಷದ ಚಿಕ್ಕ ಮಗುವಿನ ಮೇಲೆ ಇವತ್ತೇನು ಅತ್ಯಾಚಾರ ಆಗಿ ಆ ಮಗುವಿನ ಕೊಲೆ ಆಗುವಂತಹ ಏನ್ ಘಟನೆ ನಡೆದಿದೆ, ಇದು ಇಡೀ ಮಾನವ ಸಮಾಜ ತಲೆ ತಗ್ಗಿಸುವಂತಹ ಘಟನೆ ಅಂತ ನಾನು ಹೇಳಕ್ ಇಚ್ಛೆ ಪಡ್ತೀನಿ. ಯಾಕಂದ್ರೆ ಯಾರು ಕೂಡ ಇಂತಹ ಕೃತ್ಯವನ್ನ ಕಲ್ಪನೆ ಕೂಡ ಮಾಡ್ಕೊಳಕ್ ಆಗಲ್ಲ. ಅಂತಹ ಮೂರ್ಖತನದ ಕೆಲಸವನ್ನ ಆ ಒಬ್ಬ ಹುಡುಗ ಮಾಡಾನೆ. ಹೀಗಾಗಿ ಇದು ಇಡೀ ಮಾನವ ಸಮಾಜ ಜಾತ್ಯತೀತವಾಗಿ ಧರ್ಮಾತೀತವಾಗಿ ಇದನ್ನು ಖಂಡಿಸಬೇಕು. ಅದರ ಜೊತೆಗೆ ಇವತ್ತು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರೇಟ್ ನಿಂದ ಏನು ಅವ್ರ ಮೇಲೆ ಇವತ್ತು ಅವ್ರನ್ನ ಹಿಡಿಯೋ ಸಂದರ್ಭದಲ್ಲಿ ಅವ್ರಿಗೆ ಶೂಟ್ಔಟ್ ಮಾಡಿ ಏನು ಅವ್ರಿಗೆ ಇವತ್ತು ಇಲ್ಲ ಅಂತ ಮಾಡಿದ್ದಾರೆ, ಇದನ್ನು ಕೂಡ ನಾವು ಮೆಚ್ಚಲೇಬೇಕು. ಯಾಕಂದ್ರೆ ಇಂತಹ ಧೂರ್ತ ವ್ಯಕ್ತಿಗಳಿಗೆ ಒಂದು ಎಚ್ಚರಿಕೆ ಗಂಟೆ ಅಂತ ನಾನು ಹೇಳಕ್ ಇಚ್ಛೆ ಪಡ್ತೀನಿ. ಯಾಕಂದ್ರೆ ಇದನ್ನ ಏನಾದ್ರೂ ಹಿಂಗೆ ಬಿಟ್ಬಿಟ್ರೆ ಏನಪ್ಪಾ ನಡೀತದೆ, ಒಂದು 3 ತಿಂಗಳ ನಾವು ಅರೆಸ್ಟ್ ಆಗ್ತೀವಿ, 6 ತಿಂಗಳು ಅರೆಸ್ಟ್ ಆಗ್ತೀವಿ, ವಾಪಸ್ ಬರ್ತೀವಿ, ಮತ್ತೆ ಇದನ್ನ ಮಾಡ್ಬೋದು ಅನ್ನೋಂಥ ಭಾವನೆ ಬರೋ ಬದ್ಲಿ ಹಿಂಗ ಮಾಡಿದ್ರೆ ಒಂದು ಕಠಿಣವಾದಂತಹ ಕ್ರಮ ನಾವು ಇಲ್ಲೇ ನಮ್ಮ ಜೀವನನೇ ಹೋಗ್ತಾ ಅನ್ನುವಂತ ಏನು ಒಂದು ಸಂದೇಶ ಬಂದದೆ. ನಿಜವಾಗಿಯೂ ಪೊಲೀಸರನ್ನ ಅಪ್ರಿಸಿಯೇಟ್ ಮಾಡ್ಬೇಕು ನಾವು. ಈಗ ಇದಕ್ಕೆ ಮುಖ್ಯ ಕಾರಣ ಬಹಳಷ್ಟು ಜನ ಹೇಳೋ ಪ್ರಕಾರ ಆ ವ್ಯಕ್ತಿ ಡ್ರಗ್ ನಿಂದ ಅಡಿಕ್ಟ್ ಆಗಿದ್ದ, ಗಾಂಜಾ ಸೇವನೆ ಮಾಡಿದ್ದ ಅನ್ನೋದೇನು ಹೇಳ್ತಾ ಇದ್ದಾರೆ. ಅದನ್ನು ಕೂಡ ಕೂಲಂಕುಷವಾಗಿ ತನಿಖೆ ಆಗ್ಬೇಕು. ಈಗಾಗಲೇ ಪೊಲೀಸ್ ಕಮಿಷನರು ಬಹಳಷ್ಟು ಡ್ರಗ್ ಮುಕ್ತ ಹುಬ್ಬಳ್ಳಿ ಧಾರವಾಡ ಮಾಡಬೇಕು ಅನ್ನೋದ್ರ ಬಗ್ಗೆ ಆಂದೋಲನ ಮಾಡ್ತಾ ಇದ್ದಾರೆ. ಇದು ಇನ್ನೂ ಸಮರ್ಪಕವಾಗಿ ಆಗ್ತಾ ಇಲ್ಲ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಹೀಗಾಗಿ ನಾವು ಇದ್ರ ಬಗ್ಗೆ ಹೆಚ್ಚು ಗಮನ ಕೊಟ್ಟು ಆಯಾಯ ಪೊಲೀಸ್ ಠಾಣೆಗಳಲ್ಲಿ ಪೊಲೀಸ್ ಅಧಿಕಾರಿಗಳು ಮತ್ತು ಈ ತರಹದ ಅಲ್ಲಿ ಸಂಬಂಧಪಟ್ಟಂತ ಅಧಿಕಾರಿಗಳಿದ್ದಾರೆ, ಅವ್ರು ಇದನ್ನ ಬಹಳ ಕೋಮಿಂಗ್ ಆಪರೇಷನ್ ಅಂತಾರಲ್ಲ, ಆ ರೀತಿ ಕೆಲಸ ಮಾಡಿದಾಗ ಮಾತ್ರ ಹುಬ್ಬಳ್ಳಿ ಧಾರವಾಡ ಒಂದು ರೀತಿ ಇದು ವ್ಯಸನ ಮುಕ್ತ ಹುಬ್ಬಳ್ಳಿ ಧಾರವಾಡ ಆಗ್ತದೆ, ಒಂದು ಶಾಂತ ರೀತಿಯ ವಾತಾವರಣ ನಿರ್ಮಾಣ ಆಗ್ತದೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಪೊಲೀಸ್ ಇಲಾಖೆ ಏನ್ ಮಾಡಿದ್ಯಲ್ಲ, ಈ ಕೆಲಸಕ್ಕೆ ತಮ್ಗೆ ತೃಪ್ತಿ ಇದೆಯಾ? ಪೊಲೀಸ್ ಇಲಾಖೆ ಇವತ್ತಿನ ವಿಷಯಕ್ಕೆ ತೃಪ್ತಿ ಅದ ನಮ್ಗೆ. ಇವತ್ತೇನಾದ್ರೂ ಅವರು ಎನ್ಕೌಂಟರ್ ಮಾಡಿ ಅವ್ನು ಸಾಯಿಸಿದ್ದು ಒಂದು ನಿಜವಾಗಿಯೂ ಅಪ್ರಿಸಿಯೇಟ್ ಮಾಡುವಂತ ಘಟನೆನೆ. ಯಾಕಂದ್ರೆ ಬೇರೆ ಯಾರಾದ್ರೂ ಬೇರೆ ಆಗಿದ್ದಿಲ್ಲ ಅಂದ್ರೆ ಮತ್ತು ಆಗಲೇ ಹೇಳಿದಾಗೆ ಅವ್ರಿಗೆ ನಾನು ಏನ್ ಬೇಕಾದ್ ಮಾಡ್ಬೋದು ಅನ್ನೋಂತ ಭಾವನೆ ಬರ್ತಿತ್ತು. ಪೊಲೀಸರು ಕಳೆದ ಹಲವಾರು ದಿನಗಳಲ್ಲಿ ನಾವು ನೋಡಿವಿ, ಯಾರಿಗಾರು ಆರೋಪಿಗಳು ಸಿಕ್ಕೊಳ್ಳೋರು ಕಾಲಿಗೆ ಗುಂಡೇಟ್ ಹೊಡೆದಿವಿ ಅನ್ನೋದನ್ನ ತೋರಿಸ್ತಿದ್ರು. ಇವತ್ತು ಅಕ್ಷರಶಃ ಮಾಡಿ ತೋರಿಸಿ ಕಾಲಿಗೆ ಗುಂಡೇಟ್ ಹೊಡೆದಿವಿ ಅನ್ನೋದು ಒಂಥರ ನಾಟಕೀಯ ಪ್ರಹಸನ ಅಂತ ಬಹಳಷ್ಟು ಮಂದಿ ಗೊತ್ತಾಗಿತ್ತು, ಮಾಧ್ಯಮದವರು ಕೂಡ ಗೊತ್ತಾಗಿತ್ತು. ಆದ್ರೂ ಕೂಡ ಒಂದು ಭಯ ಹುಟ್ಟಿಸ್ಬೇಕು ಅನ್ನೋ ಪ್ರಯತ್ನ ಮಾಡಿದ್ರು. ಆದ್ರೆ ಯಾರಿಗೂ ಭಯ ಇಲ್ಲ ಅನ್ನೋದು ಕೂಡ ಗೊತ್ತಾಗ್ಬಿಟ್ಟಿತ್ತು. ಹುಬ್ಬಳ್ಳಿ ಧಾರವಾಡದೊಳಗೆ ಈ ತರ ಚಟುವಟಿಕೆ ಮಾಡೋಕೆ ಭಯಾನೂ ಇಲ್ಲ ಅನ್ನೋದು ಪ್ರೂವ್ ಆಗ್ಬಿಟ್ಟಿತ್ತು. ಇದು ಮತ್ತೊಂದು ಅದಕ್ಕೆ ಉದಾಹರಣೆ. ಇನ್ನು ಮುಂದಾದ್ರೂ ಕೂಡ ಈ ತರ ಘಟನೆಯಿಂದ ಭಯ ಹುಟ್ಟಬೇಕು. ಪೊಲೀಸ್ ಅಧಿಕಾರಿಗಳ ಈ ಕ್ರಮವನ್ನು ಅಪ್ರಿಸಿಯೇಟ್ ಮಾಡ್ತೀನಿ. ಅದ್ರ ಜೊತೆಗೆ ನಮ್ಮ ಯುವ ಸಮಾಜಕ್ಕೆ ನಾನು ಕರೆ ಕೊಡ್ತೀನಿ, ನಾವು ವ್ಯಸನದಿಂದ ದೂರ ಇರಬೇಕು. ಇಂತಹ ಕೃತ್ಯಗಳಿಂದ ನಾವೆಲ್ಲ ದೂರ ಇದ್ದು ಒಂದು ಒಳ್ಳೆಯ ಸಮಾಜ ನಿರ್ಮಾಣ ಮಾಡ್ಲಿಕ್ಕೆ ನಾವೆಲ್ಲರೂ ಕೈ ಜೋಡಿಸ್ಬೇಕಂತ ನಾನು ವಿನಂತಿ ಮಾಡ್ತೇನೆ.